ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಮಾತಾಡೋಕೆ ಕೈಗೆತ್ಕೊಂಡಿರೋ ವಿಷಯ ಸ್ವಲ್ಪ ಆಳವಾದದ್ದು. ನಮ್ಗೆ ಕೆಲವು ಹಳೆ ಧಾರ್ಮಿಕ ಬರಹಗಳು ಸಿಕ್ಕಿವೆ, ಅದರಲ್ಲಿ ಸೃಷ್ಟಿ ಹೇಗೆ ಪರಿಪೂರ್ಣ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗಿದೆ. ಅಂದ್ರೆ ದೇವರು, ಸಮಯ, ನಮ್ಮ ಇಚ್ಛಾಶಕ್ತಿ ಮತ್ತು ಆಕ್ಚುಲಿ ಈ ಇಡೀ ಸೃಷ್ಟಿಯ ಅಂತಿಮ ಗುರಿ ಏನು ಅನ್ನೋದ್ರ ಬಗ್ಗೆ ಬಹಳ ಆಳವಾದ ವಿಚಾರಗಳಿವೆ. ಹೌದು. ನಮ್ಮ ಇವತ್ತಿನ ಕೆಲ್ಸ ಏನು ಅಂದ್ರೆ ಈ ಸಂಕೀರ್ಣ ವಿಚಾರಗಳನ್ನ ಸ್ವಲ್ಪ ಬಿಡಿಸು ನೋಡೋದು, ಅದ್ರಲ್ಲಿರೋ ಮುಖ್ಯವಾದ ಅಂಶಗಳನ್ನಷ್ಟೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ದೇವರು ಮತ್ತು ಸಮಯದ ಸಂಬಂಧ ಏನು, ದೇವರು ತಾವೇ ಒಂದು ಸೃಷ್ಟಿಯಾದ್ರು ಅನ್ನೋ ಒಂದು ಆಶ್ಚರ್ಯಕರವಾದ ಪರಿಕಲ್ಪನೆ ಯಾಕೆ ಬಂತು, ಇದೆಲ್ಲದರಿಂದ ಸೃಷ್ಟಿ ಹೇಗೆ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಮೂಲಗಳ ಪ್ರಕಾರ ದೇವರು ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ಒಂದೇ ಸಲ ನೋಡ್ತಾರೆ ಅಂತ. ಇದು ಹೇಗೆ ಸಾಧ್ಯ? ನಮ್ಮ ತಲೆಗಿದು ನಿಲ್ಕೋದೇ ಇಲ್ಲ. ಹೌದು. ಇಲ್ಲಿಂದಲೇ ನಮ್ಮ ಚರ್ಚೆ ಒಂಥರ ರೋಚಕವಾಗೋದು. ಈ ಬರಹಗಳು ಹೇಳುವ ಮೊದಲನೇ ವಿಷಯವೇ ನಮ್ಮ ಯೋಚನಾ ಲಹರಿಯನ್ನು ಮೀರುವಂಥದ್ದು. ದೇವರ ಸ್ವರೂಪ ನಮ್ಮ ಕಲ್ಪನೆಗೆ ಮೀರಿದ್ದು. ಇದನ್ನ ಹೀಗೆ ಯೋಚಿಸ್ಬೋದು, ಒಂದು ಕಾದಂಬರಿ ಬರೆಯೋ ಲೇಖಕನ ತರಹ. ಓ ಸರಿ. ಲೇಖಕನಿಗೆ ಕಥೆಯ ಪ್ರಾರಂಭ, ಮಧ್ಯ ಮತ್ತು ಅಂತ್ಯ ಎಲ್ಲವೂ ಒಂದೇ ಸಮಯದಲ್ಲಿ ತಿಳಿದಿರುತ್ತೆ. ಅವನು ಕಥೆಯ ಕಾಲಕ್ಕೆ ಸೀಮಿತನಾಗಿಲ್ಲ. ಆದರೆ ಕಥೆಯ ಪಾತ್ರಗಳು ಮಾತ್ರ ಆ ಕಾಲದ ಚೌಕಟ್ಟಲ್ಲೇ ಬದುಕಬೇಕು. ಕರೆಕ್ಟ್. ದೇವರ ಮತ್ತು ನಮ್ಮ ಸಂಬಂಧವು ಇದೇ ರೀತಿ ಅಂತ ಈ ಬರಹಗಳು ಹೇಳ್ತವೆ. ವಾವ್, ಅದೊಂದು ಅದ್ಭುತವಾದ ಹೋಲಿಕೆ. ಅಂದ್ರೆ ದೇವರು ಸಮಯವನ್ನು ಸೃಷ್ಟಿಸಿದ ಲೇಖಕ, ನಾವು ಆ ಕಥೆಯೊಳಗಿನ ಪಾತ್ರಗಳು. ಸೊ ದೇವರು ಸಮಯದ ಹೊರಗಿರ್ತಾರೆ, ನಾವು ಒಳಗಿರ್ತೀವಿ. ನಿಖರವಾಗಿ. ಅದಕ್ಕೆ ದೇವರಿಗೆ ಕಾಲ ಮತ್ತು ದೇಶಗಳು ಅಂದ್ರೆ ಟೈಮ್ ಅಂಡ್ ಸ್ಪೇಸ್ ಅತ್ಯಲ್ಪ, ಒಂದು ನೀರಿನ ಹನಿಗಿಂತ ಅಥವಾ ಒಂದು ಪರಮಾಣುವಿನಗಿಂತಲೂ ಚಿಕ್ಕದು. ದೇವರು ಅಂತಹ ಅಸಂಖ್ಯಾತ ಟೈಮ್ ಸ್ಪೇಸ್ಗಳನ್ನ ಒಂದು ಕ್ಷಣದಲ್ಲಿ ಸೃಷ್ಟಿ ಮಾಡಬಲ್ಲರು, ನಾಶ ಮಾಡಬಲ್ಲರು. ಆದರೆ ನಮ್ಮಂಥ ಜೀವಿಗಳು, ಮನುಷ್ಯರಾಗಲಿ ದೇವದೂತರಾಗಲಿ, ಈ ಚೌಕಟ್ಟಿನಲ್ಲೇ ಬಂದಿಯಾಗಿದ್ದೇವೆ. ಈ ಮೂಲಗಳಲ್ಲಿ ಇನ್ನೊಂದು ತಲೆ ತಿರುಗುವ ವಿಷಯವಿದೆ. ಶೂನ್ಯ ಅಥವಾ ಅನಸ್ತಿತ್ವ ಅಂತಾರಲ್ಲ, ನಾನ್ ಎಕ್ಸಿಸ್ಟೆನ್ಸ್, ಅದರ ಬಗ್ಗೆ. ಹೌದು. ದೊಡ್ಡವರು ಮತ್ತು ಆ ಶೂನ್ಯವೇ ದೇವರೊಳಗೆ ಇದೆ ಅಂತ ಹೇಳಲಾಗಿದೆ. ಇದರ ಅರ್ಥ ದೇವರ್ ಇಲ್ಲದಿರೋ ಜಾಗವೇ ಇಲ್ಲ ಅಂತಾನಾ? ಹೌದು. ಇದನ್ನ ನಮ್ಮ ಬುದ್ಧಿಶಕ್ತಿಯಿಂದ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದು ಅಸಾಧ್ಯ ಅಂತ ಈ ಬರಹಗಳೇ ಒಪ್ಕೊಳ್ತವೆ. ಆದರೆ ಈ ಪರಿಕಲ್ಪನೆ ನಮ್ಮನ್ನ ಮುಂದಿನ ಪ್ರಮುಖ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಅದೇನು? ಹಾಗಾದ್ರೆ ಇಷ್ಟೊಂದು ಅಪಾರವಾದ ದೇವರು ಈ ಚಿಕ್ಕ ಟೈಮ್ ಸ್ಪೇಸ್ ಅನ್ನು ಯಾಕೆ ಸೃಷ್ಟಿಸಿದ್ರು? ಅದರ ಉದ್ದೇಶವಾದರೂ ಏನು? ಸರಿ, ಈಗ ನಾವು ವೇದಿಕೆಯನ್ನು ಸಿದ್ಧಪಡಿಸಿದ್ದೇವೆ. ಕಾಲದೇಶಕ್ಕೆ ಮೀರಿದ ದೇವರು ಮತ್ತು ಇಚ್ಛಾಸ್ವಾತಂತ್ರ್ಯ ಹೊಂದಿರುವ ಜೀವಿಗಳು. ಹಾಗಾದ್ರೆ ಈ ಕಥೆಯ ಮುಖ್ಯ ತಿರುಳೇನು? ಈ ಇಡೀ ಯೋಜನೆಯ ಅಗತ್ಯ ಯಾಕೆ ಬಂತು? ಅದೇ ಇಲ್ಲಿರೋ ಅತಿ ಮುಖ್ಯವಾದ ಭಾಗ. ಸೃಷ್ಟಿಯನ್ನು ಪೂರ್ಣಗೊಳಿಸಲು ಒಂದು ದೈವಿಕ ಯೋಜನೆ ಇದೆ ಅಂತ ಈ ಮೂಲಗಳು ಹೇಳ್ತವೆ. ಅದರಲ್ಲಿ 3 ಮುಖ್ಯ ಹಂತಗಳಿವೆ. 3 ಹಂತಗಳು. 1, ದೇವರು ಕಾಲದೇಶವನ್ನ ಸೃಷ್ಟಿಸ್ತಾರೆ. 2, ಅದರಲ್ಲಿ ಮನುಷ್ಯರು ಮತ್ತು ದೇವದೂತರಂತಹ ಜೀವಿಗಳನ್ನು ಸೃಷ್ಟಿಸಿ ಅವರಿಗೆ ಇಚ್ಛಾಸ್ವಾತಂತ್ರ್ಯ ಅಂದ್ರೆ ಆಯ್ಕೆ ಮಾಡಿಕೊಳ್ಳುವ ಶಕ್ತಿಯನ್ನ ಕೊಡ್ತಾರೆ. ಮತ್ತು 3ನೇ ಹಂತ, ಅದೇ ಎಲ್ಲಕ್ಕಿಂತ ಆಶ್ಚರ್ಯಕರ ಅನ್ಸುತ್ತೆ ನನಗೆ. ಹೌದು. 3ನೇ ಹಂತದಲ್ಲಿ ದೇವರು ತಾವೇ ಒಂದು ಸೃಷ್ಟಿಯಾಗುತ್ತಾರೆ. ಅಬ್ಬಾ, 1 ನಿಮಿಷ. ದೇವರು, ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ, ಯಾಕೆ ತಾವೇ ಒಂದು ಸೃಷ್ಟಿಯಾಗ್ಬೇಕು? ಇದು ನಾನು ಹಿಂದೆಂದೂ ಕೇಳದ ಆಲೋಚನೆ. ಇದರ ಹಿಂದಿನ ತರ್ಕವೇನು? ಇದರ ಹಿಂದಿರೋ ಕಾರಣ ಬಹಳ ಆಳವಾಗಿದೆ. ಜೀವಿಗಳಿಗೆ ಕೊಟ್ಟಿದ್ದ ಇಚ್ಛಾಸ್ವಾತಂತ್ರ್ಯವನ್ನ ಪರಿಪೂರ್ಣಗೊಳಿಸೋದೇ ಇದರ ಉದ್ದೇಶ. ಪರಿಪೂರ್ಣಗೊಳಿಸೋದಕ್ಕಾ? ಹೌದು. ನೋಡಿ, ದೇವರು ಕೇವಲ ಆಜ್ಞೆ ಕೊಟ್ಟು ನನ್ನನ್ನು ಪ್ರೀತಿಸಿ ಎಂದ್ರೆ ಅದು ನಿಜವಾದ ಪ್ರೀತಿಯಾಗೋದಿಲ್ಲ, ಅದು ಒತ್ತಾಯವಾಗುತ್ತೆ. ನಿಜ. ಬದಲಿಗೆ ಸೃಷ್ಟಿಯಾದ ದೇವರನ್ನು, ಅವರ ತ್ಯಾಗವನ್ನು, ಅವರ ಪ್ರೀತಿಯನ್ನು ಕಣ್ಣಾರೆ ಕಂಡಾಗ ಮನುಷ್ಯರು ಮತ್ತು ದೇವದೂತರು ತಮ್ಮ ಸ್ವಂತ ಇಚ್ಛೆಯಿಂದ, ಯಾವುದೇ ಒತ್ತಾಯ ಇಲ್ಲದೆ ದೇವರನ್ನು ಪ್ರೀತಿಸಲು ಶುರು ಮಾಡ್ತಾರೆ. ಓಹೋ, ಹಾಗೆ. ಅಂದ್ರೆ ಈ ಪ್ರೀತಿ ಎಷ್ಟು ಗಾಢವಾಗಿರುತ್ತೆ ಅಂದ್ರ ಅವರಲ್ಲಿ ಪಾಪ ಮಾಡೋ ಯೋಚನೆಯೇ ಬರೋದಿಲ್ಲ. ಆಗ ಅವರ ಇಚ್ಛಾಶಕ್ತಿ ಅಥವಾ ಫ್ರೀವಿಲ್ ಪೂರ್ಣಗೊಂಡಂತೆ ಆಗುತ್ತೆ. ನಿಖರವಾಗಿ. ಇದನ್ನು ಒಂಥರ ವಿರೋಧಾಭಾಸದಂತೆ, ಪ್ಯಾರಡಾಕ್ಸ್ ತರ ಕಾಣಿಸಬಹುದು. ಹೌದು. ಅವರಾಗಿಯೇ ಇರುತ್ತಾರೆ. ಕಾಲದಲ್ಲಿ ಬಂದಿಯಾದ ನಮಗೆ ಇದು ಅರ್ಥವಾಗೋದು ಕಷ್ಟ.
ನಾವು ಹುಟ್ಟುವ ಮುಂಚೆ ಇರಲಿಲ್ಲ, ಸತ್ತ ಮೇಲೆ ಇರೋದಿಲ್ಲ. ಆದರೆ ದೇವರಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ದೇವರು ತಾವೇ ಒಂದು ಸೃಷ್ಟಿಯಾಗುತ್ತಾರೆ ಅನ್ನೋ ಪರಿಕಲ್ಪನೆ ಕೇಳೋಕೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಈ ಮೂಲಗಳಲ್ಲಿ ಈ ಒಂದು ದೊಡ್ಡ ಪ್ಯಾರಾಡಾಕ್ಸ್ ನಿಜವಾಗಿಯೂ ನಡೆದ ಒಂದು ನಿರ್ದಿಷ್ಟ ಘಟನೆ ಯಾವುದು ಅಂತ ವಿವರಿಸಲಾಗಿದೆಯಾ? ಈ ಎಲ್ಲ ಅಮೂರ್ತ ಪರಿಕಲ್ಪನೆಗಳು ಎಲ್ಲಾದ್ರೂ ಒಂದ್ಕಡೆ ಸೇರ್ತವಾ? ಹೌದು, ಇದೆ. ಮತ್ತು ಆಶ್ಚರ್ಯಕರವಾಗಿ ಈ ಮೂಲಗಳ ಪ್ರಕಾರ ಆ ಕೇಂದ್ರಬಿಂದು ಒಂದು ಐತಿಹಾಸಿಕ ಘಟನೆ, ಶಿಲುಬೆ. ಹೌದಾ? ಶಿಲುಬೆ. ಹೌದು. ಹೌದು. ಇದು ಕೇವಲ ಒಂದು ಘಟನೆಯಲ್ಲ, ಇಡೀ ಸೃಷ್ಟಿಯ ಪರಿಪೂರ್ಣತೆಯ ಟರ್ನಿಂಗ್ ಪಾಯಿಂಟ್ ಅದು. ಶಿಲುಬೆ. ಹಾಗಾದ್ರೆ ಅದೊಂದು ಕೇವಲ ಶಿಕ್ಷೆಯಾಗಿರ್ಲಿಲ್ಲ, ಅದಕ್ಕಿಂತ ದೊಡ್ಡ ಉದ್ದೇಶ ಅದಕ್ಕಿತ್ತು ಅಂತ ಈ ಬರಹಗಳು ಹೇಳ್ತವ್ಯಾ? ಹೌದು. ಶಿಲುಬೆ ಈ ದೈವಿಕ ಯೋಜನೆಯಲ್ಲಿ ಹಲವು ಉದ್ದೇಶಗಳನ್ನು ಒಂದೇ ಬಾರಿಗೆ ಪೂರೈಸುತ್ತೆ. ಅದು ದೇವರ ಪ್ರೀತಿ ಎಷ್ಟು ಆಳವಾದದ್ದು ಮತ್ತು ಅವರ ನ್ಯಾಯ ಎಷ್ಟು ನಿಖರವಾದದ್ದು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಮತ್ತೆ ದೇವರ ಆಜ್ಞೆಗಳು ಕೇವಲ ನಿಯಮಗಳಲ್ಲ, ಅವು ಸತ್ಯ ಅನ್ನೋದನ್ನ ದೃಢಪಡಿಸುತ್ತೆ. ಮತ್ತು ಮುಖ್ಯವಾಗಿ ನಾವು ಆಗ್ಲೇ ಮಾತಾಡಿದ ಹಾಗೆ ಜೀವಿಗಳ ಇಚ್ಛಾಸ್ವಾತಂತ್ರ್ಯವನ್ನು ಪೂರ್ಣಗೊಳಿಸಲು ಇದು ಸಹಾಯ ಮಾಡುತ್ತೆ. ದೇವರ ಇಂತಹ ಪ್ರೀತಿಯನ್ನು ನೋಡಿದ ಮೇಲೆ ಅವರನ್ನು ಪ್ರೀತಿಸದೇ ಇರಲು ಸಾಧ್ಯವಿಲ್ಲ ಅನ್ನೋ ಸ್ಥಿತಿಗೆ ಜೀವಿಗಳು ತಲುಪುತ್ತಾರೆ. ಅದೇ ಪಾಯಿಂಟ್. ಅಷ್ಟೇ ಅಲ್ಲ, ಅದು ನ್ಯಾಯ ತೀರ್ಪನ್ನು ಖಚಿತಪಡಿಸುತ್ತೆ ಮತ್ತು ಕಾಲ ದೇಶದಿಂದ ಪಾಪವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುತ್ತೆ. ಅಂತಿಮವಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಸೃಷ್ಟಿ ಪೂರ್ಣಗೊಳ್ಳಲು ಶಿಲುಬೆಯೇ ಕೇಂದ್ರಬಿಂದುವಾಗುತ್ತೆ. ಸರಿ, ಈ ಇಡೀ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವವರು ಯಾರು? ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅನ್ನುವೊಂದು ಉಲ್ಲೇಖ ಬರುತ್ತೆ. ಒಂದ್ನಿಮಿಷ, ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅಂತ ಹೇಳಿದಾಗ ಅದರ ಅರ್ಥವೇನು? ಇದು ದೇವರ ಇನ್ನೊಂದು ರೂಪವೇ ಅಥವಾ ಬೇರೆಯೇ ವ್ಯಕ್ತಿಯೇ? ಕೇಳುಗರಿಗೆ ಅರ್ಥವಾಗೋ ಹಾಗೆ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಇದು ಕ್ರೈಸ್ತ ಧರ್ಮಶಾಸ್ತ್ರದ ಒಂದು ಪ್ರಮುಖ ಪರಿಕಲ್ಪನೆ. ದೇವರು ಒಬ್ಬರೇ, ಆದರೆ 3 ವ್ಯಕ್ತಿತ್ವಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ: ತಂದೆ, ಮಗ ಅಂದ್ರೆ ಯೇಸು ಮತ್ತು ಪವಿತ್ರಾತ್ಮ. ಇಲ್ಲಿ ದೇವರ ಎರಡನೇ ವ್ಯಕ್ತಿ ಅಂತ ಉಲ್ಲೇಖಿಸಿರೋದು ಮಗನಾದ ಯೇಸುವನ್ನು. ಓಕೆ. ಅವರನ್ನು ಪ್ರಥಮ ಫಲ ಅಂದ್ರೆ ಫಸ್ಟ್ ಫ್ರೂಟ್ಸ್ ಅಂತ ಕರೆಯಲಾಗಿದೆ. ಪ್ರಥಮ ಫಲ. ಹೌದು. ನಂತರ ಅವರ ರಕ್ತ, ದೇವರ ವಾಕ್ಯ ಮತ್ತು ಪವಿತ್ರಾತ್ಮನ ಮೂಲಕ ಒಂದು ನಿಗದಿತ ಸಂಖ್ಯೆಯ ಪ್ರಥಮ ಫಲಗಳು ಸಿದ್ಧರಾಗುತ್ತಾರೆ. ಇವರೇ ಹುತಾತ್ಮ ಸಾಕ್ಷಿಗಳು. ಅಂದ್ರೆ ಅವರ ತ್ಯಾಗ ದೇವರ ಆಜ್ಞೆಗಳ ಸತ್ಯವನ್ನು ಸಾಬೀತುಪಡಿಸುತ್ತದೆಯಾ? ಹೌದು. ಅವರ ತ್ಯಾಗವು ದೇವರ ಪ್ರೀತಿ ಮತ್ತು ನ್ಯಾಯವನ್ನ ಸಂಪೂರ್ಣವಾಗಿ ದೃಢೀಕರಿಸುತ್ತೆ. ಇದರಿಂದ ಒಂದು ಚೈನ್ ಆಫ್ ಎಫೆಕ್ಟ್ ಶುರುವಾಗುತ್ತೆ. ಹೇಗೆ? ದೇವರ ಬಗ್ಗೆ ಜೀವಿಗಳಲ್ಲಿದ್ದ ಎಲ್ಲಾ ಅನುಮಾನಗಳು ದೂರವಾಗುತ್ತವೆ. ಆಗ ಅವರು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಲು ಪ್ರಾರಂಭ ಮಾಡ್ತಾರೆ. ಈ ಪ್ರೀತಿಯಿಂದಾಗಿ ಪಾಪ ಮಾಡುವ ಸಾಧ್ಯತೆಯೇ ನಾಶವಾಗುತ್ತೆ. ಆಗ ಅವರ ಇಚ್ಛಾಸ್ವಾತಂತ್ರ್ಯ ಪೂರ್ಣಗೊಳ್ಳುತ್ತಾ? ಕರೆಕ್ಟ್. ಒಂದು ನಿಮಿಷ. ಇಚ್ಛಾಸ್ವಾತಂತ್ರ್ಯ ಪೂರ್ಣಗೊಂಡ ಮೇಲೆ ಪಾಪ ಮಾಡುವ ಸಾಧ್ಯತೆಯೇ ಇಲ್ಲವಾಗುತ್ತೆ. ಅಂದ್ರೆ ಅದು ನಿಜವಾಗಿಯೂ ಸ್ವಾತಂತ್ರ್ಯ ಹೇಗಾಗುತ್ತೆ? ಅದು ಪ್ರೋಗ್ರಾಂ ಮಾಡಿದ ಹಾಗೆ ಆಗುದಿಲ್ವೇ? ಈ ವಿರೋಧಾಭಾಸದ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಬರಹಗಳ ಪ್ರಕಾರ ಇದು ಪ್ರೋಗ್ರಾಮಿಂಗ್ ಅಲ್ಲ. ಇದನ್ನ ಹೀಗೆ ನೋಡಬಹುದು. ನಿಮ್ಗೆ ಅತಿಯಾಗಿ ಪ್ರೀತಿಸುವ ನಿಮ್ಮ ತಾಯಿಗೆ ನೋವುಂಟು ಮಾಡಲು ನಿಮ್ಗೆ ಇಷ್ಟವಿರೋದಿಲ್ಲ. ಅದು ನಿಮ್ಮ ಮೇಲಿನ ಒತ್ತಾಯವಲ್ಲ ಅಲ್ವಾ? ಅದು ನಿಮ್ಮ ಪ್ರೀತಿಯಿಂದ ಬಂದ ಸ್ವಾಭಾವಿಕ ನಿರ್ಧಾರ. ನಿಜ. ಅದೇ ರೀತಿ ದೇವರ ಅಪಾರ ಪ್ರೀತಿಯನ್ನು ಅರಿತಾಗ ಪಾಪ ಮಾಡುವುದೆಂದರೆ ಆ ಪ್ರೀತಿಗೆ ದ್ರೋಹ ಬಗೆದಂತೆ. ಆ ಪ್ರೀತಿಯೇ ಜೀವಿಗಳನ್ನ ಪಾಪದಿಂದ ದೂರವಿಡುತ್ತೆ. ಹಾಗಾಗಿ ಅದು ಸ್ವಾತಂತ್ರ್ಯದ ಅತ್ಯುನ್ನತ ರೂಪ, ಸ್ವಾತಂತ್ರ್ಯದ ನಾಶವಲ್ಲ. ಅದ್ಭುತವಾದ ವಿವರಣೆ. ಸರಿ, ಜೀವಿಗಳ ಇಚ್ಛಾಸ್ವಾತಂತ್ರ್ಯ ಪೂರ್ಣಗೊಂಡ ನಂತರ ಏನಾಗುತ್ತೆ? ಕಥೆ ಅಲ್ಲಿಗೆ ಮುಗಿಯುತ್ತದೆಯೇ? ಇಲ್ಲ. ಅಲ್ಲಿಂದ ಸೃಷ್ಟಿಯ ಅಂತಿಮ ಹಂತಗಳು ಶುರುವಾಗುತ್ತವೆ. ದೇವದೂತರ ಇಚ್ಛಾಸ್ವಾತಂತ್ರ್ಯ ಪೂರ್ಣಗೊಂಡಾಗ ಮಹಾಪರಿಹಾರ ದಿನ ಅಂದ್ರೆ ಗ್ರೇಟ್ ಡೇ ಆಫ್ ಅಟೋನ್ಮೆಂಟ್ ಆರಂಭವಾಗುತ್ತೆ. ಆ ಪರಿಹಾರ ಕಾರ್ಯ ಮುಗಿದ ಮೇಲೆ 15 ವರ್ಷಗಳ ರಾಜ್ಯ ಶುರುವಾಗುತ್ತೆ. 15 ವರ್ಷಗಳ ರಾಜ್ಯ. ಆಮೇಲೆ ಆ 15 ವರ್ಷಗಳ ನಂತರ ಒಂದು ಕೊನೆಯ ಪರೀಕ್ಷೆ ಇರುತ್ತೆ. ಅದಾದ ಮೇಲೆ ಮಹಾಶ್ವೇತ ಸಿಂಹಾಸನದ ನ್ಯಾಯ ತೀರ್ಪು, ಗ್ರೇಟ್ ವೈಟ್ ಥ್ರೋನ್ ಜಡ್ಜ್ಮೆಂಟ್ ನಡೆಯುತ್ತೆ. ಅಂತಿಮ ತೀರ್ಪು. ಆ ಅಂತಿಮ ತೀರ್ಪಿನ ಸಮಯದಲ್ಲಿ ಮರಣ ಮತ್ತು ಪಾತಾಳವನ್ನ ಅಂದ್ರೆ ಹ್ಯಾಡಿಸನ್ನ ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ. ಅಂದ್ರೆ ಪಾಪಕ್ಕೆ ಸಂಬಂಧಿಸಿದ ಎಲ್ಲವೂ ಶಾಶ್ವತವಾಗಿ ನಾಶವಾಗುತ್ತೆ. ಹಾಗಾದ್ರೆ ಕೊನೆಗೆ ಉಳಿಯೋದು ಯಾರು ಮತ್ತು ಏನು? ಕೇವಲ ದೇವರನ್ನೂ ಮತ್ತು ತಮ್ಮ ನೆರೆಯವರನ್ನೂ
ಪ್ರೀತಿಸುವ ಜೀವಿಗಳು ಮಾತ್ರ ಉಳಿಯುತ್ತಾರೆ. ಇದನ್ನೇ ಶಾಶ್ವತ ವಿಶ್ರಾಂತಿ, ಇಟರ್ನಲ್ ರೆಸ್ಟ್ ಅಂತ ಕರೆಯಲಾಗಿದೆ. ಆ ಕ್ಷಣದಲ್ಲಿ ಸೃಷ್ಟಿ ಅದರ ಪರಿಪೂರ್ಣತೆಯನ್ನು ತಲುಪುತ್ತೆ. ನಾವು ಮತ್ತೆ ದೇವರ ಎರಡನೆಯ ವ್ಯಕ್ತಿಯ ವಿಷಯಕ್ಕೆ ಬರೋಣ. ಅವರನ್ನು ಓನ್ಲಿ ಬಿಗಾಟನ್ ಸನ್ ಅಂದ್ರೆ ಏಕೈಕ ಪುತ್ರ ಅಂತಲೂ ಕರೆಯಲಾಗಿದೆ. ಆದರೆ ಈ ಬರಹಗಳಲ್ಲಿ ತಂದೆ ಮತ್ತು ಮಗ ಇಬ್ರೂ ಸಮಾನರು ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಇದು ಹೇಗೆ? ಹೌದು, ಇಲ್ಲಿ ಒಂದು ಪರಿವರ್ತನೀಯ ಪ್ರಕ್ರಿಯೆ ಇದೆ. ಏಕೈಕ ಪುತ್ರ ದೇವರಾಗಿದ್ರೂ ಸೃಷ್ಟಿಯಾದ ಜೀವಿಗಳು ಅವರನ್ನು ಹೋಲುವುದರ ಮೂಲಕ, ಅಂದ್ರೆ ಅವರ ಗುಣಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ದೇವರ ಮಕ್ಕಳು ಆಗಬಹುದು. ಓ, ಹಾಗಾಗಿ ಇತರ ಜೀವಿಗಳು ಮಕ್ಕಳಾದಾಗ ಏಕೈಕ ಪುತ್ರನಿಗೆ ತಮ್ಮಂದಿರು ಸಿಕ್ಕಂತಾಗಿ ಆತ ಎಲ್ಲಾ ಸೃಷ್ಟಿಗಳಲ್ಲಿ ದೇವದೂತರು ಸೇರಿದಂತೆ ಚೊಚ್ಚಲ ಮಗ ಅಂದ್ರೆ ಫಸ್ಟ್ ಬಾರ್ನ್ ಸನ್ ಆಗ್ತಾರೆ. ಏಕೈಕ ಎನ್ನುವ ಸ್ಥಾನದಿಂದ ಚೊಚ್ಚಲ ಎನ್ನುವ ಸ್ಥಾನಕ್ಕೆ ಬದಲಾವಣೆ ಆಗುತ್ತೆ. ಸರಿಯಾಗಿ ಹಿಡಿದಿರಿ. ಇಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿವರಣೆ ಇದೆ. ದೇವರ ಎರಡನೆಯ ವ್ಯಕ್ತಿ ಮೂಲತಃ ದೇವರೇ ಹೊರತು ದೇವರ ಸ್ವರೂಪ, ಇಮೇಜ್ ಆಫ್ ಗಾಡ್ ಅಲ್ಲ. ಓಕೆ. ಆದರೆ ಆತ ಸೃಷ್ಟಿಯಾದಾಗ, ಅಂದ್ರೆ ಮನುಷ್ಯನಾದಾಗ, ದೇವರ ಸ್ವರೂಪವಾದರು, ದೇವರ ಆಜ್ಞೆಗಳನ್ನ ಪಾಲಿಸುವ ಜೀವಿ. ಮತ್ತು 3, ಇಚ್ಛಾಸ್ವಾತಂತ್ರ್ಯವು ಪರಿಪೂರ್ಣಗೊಂಡ ಜೀವಿ. ಮನುಷ್ಯರು ಮತ್ತು ದೇವದೂತರು ಇಬ್ಬರು ಅಂತಿಮವಾಗಿ ಈ ಸ್ವರೂಪದಲ್ಲಿ ಪೂರ್ಣಗೊಳ್ಳಬೇಕು ಅನ್ನೋದೇ ಗುರಿ. ಸರಿ, ಈ ಇಡೀ ಯೋಜನೆಯಲ್ಲಿ ಮನುಷ್ಯರು ಮತ್ತು ದೇವದೂತರು ಇಬ್ಬರ ಪಾತ್ರವೂ ಇದೆ. ಇಬ್ಬರೂ ದೇವರ ಮಕ್ಕಳಾಗ್ತಾರೆ. ಆದ್ರೆ ಅವರ ಸ್ಥಾನಮಾನದಲ್ಲಿ ಏನಾದ್ರೂ ವ್ಯತ್ಯಾಸವಿದೆಯಾ? ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ದೇವದೂತರನ್ನ ದೇವರ ಮಕ್ಕಳು ಅಂತ ಕರೆಯಲಾಗಿದ್ರು ಮತ್ತು ಅವರು ಮನುಷ್ಯರಿಗಿಂತ ಮೊದಲು ಸೃಷ್ಟಿಯಾಗಿದ್ರು, ಅವರು ಆ 1000 ವರ್ಷಗಳ ರಾಜ್ಯವನ್ನ ಉತ್ತರಾಧಿಕಾರವಾಗಿ ಪಡೆಯೋದಿಲ್ಲ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಯಾಕೆ ಹಾಗೆ? ಅವರು ಮೊದಲು ಸೃಷ್ಟಿಯಾದವರಲ್ವಾ? ಕಾರಣ, ಅವರು ಮನುಷ್ಯರಂತೆ ಪಾಪದ ಜಗತ್ತಿನಲ್ಲಿ ಕಷ್ಟಗಳನ್ನ ಅನುಭವಿಸಿಲ್ಲ. ಆ 1000 ವರ್ಷಗಳ ರಾಜ್ಯವು ಕಷ್ಟಗಳನ್ನ ಸಹಿಸಿಕೊಂಡು ತಮ್ಮ ನಂಬಿಕೆಯನ್ನು ಸಾಬೀತುಪಡಿಸಿದವರಿಗೆ ಸಿಗುವ ಒಂದು ವಿಶೇಷ ಪ್ರತಿಫಲವಾಗಿದೆ ಅಂತ ಈ ಮೂಲಗಳು ಹೇಳ್ತವೆ. ಅಂದ್ರೆ ಈ ದೈವಿಕ ಯೋಜನೆಯಲ್ಲಿ ನೋವಿಗೆ ಒಂದು ವಿಶೇಷ ಸ್ಥಾನವಿದೆಯಾ? ನೋವಿಲ್ಲದಿದ್ರೆ ಮೌಲ್ಯವಿಲ್ವೇ? ಇದು ಒಂದು ರೀತಿಯಲ್ಲಿ ಹೌದು. ಯಾರು ಹೆಚ್ಚು ಕಷ್ಟಪಟ್ಟು ತ್ಯಾಗ ಮಾಡ್ತಾರೋ ಅವರಿಗೆ ದೊಡ್ಡ ಪ್ರತಿಫಲ ಸಿಗತ್ತೆ ಅನ್ನೋ ತತ್ವ ಇದೆ. ಆದರೆ ಆ 1000 ವರ್ಷಗಳ ರಾಜ್ಯದ ನಂತರ ಆ ವಿಶೇಷ ಪ್ರತಿಫಲದ ಅವಧಿ ಮುಗಿಯುತ್ತೆ. ಆಗ ದೇವದೂತರು, ಹುತಾತ್ಮ ಸಾಕ್ಷಿಗಳು ಮತ್ತು ಉಳಿದ ಸತ್ಪುರುಷರು ಅಂದ್ರೆ ಸೇಂಟ್ಸ್ ಎಲ್ಲರೂ ಸಮಾನರಾಗಿ ಶಾಶ್ವತವಾಗಿ ಒಟ್ಟಿಗೆ ಜೀವಿಸ್ತಾರೆ. ಆ 1000 ವರ್ಷಗಳ ರಾಜ್ಯ ಕೇವಲ ಒಂದು ತಾತ್ಕಾಲಿಕ ಬಹುಮಾನವಷ್ಟೇ. ಒಟ್ಟಾರೆಯಾಗಿ ಈ ಚರ್ಚೆ ನಮ್ಮನ್ನು ಒಂದು ದೊಡ್ಡ ಪ್ರಯಾಣಕ್ಕೆ ಕರೆದೊಯ್ತಿದೆ. ದೇವರ ಅನಂತ ಸ್ವರೂಪದಿಂದ ಶುರುವಾಗಿ ದೇವ್ರು ಯಾಕೆ ಸೃಷ್ಟಿಯಾದ್ರೂ, ಇಚ್ಛಾ ಸ್ವಾತಂತ್ರ್ಯ ಹೇಗೆ ಪೂರ್ಣಗೊಳ್ಳುತ್ತೆ, ಪಾಪ ಹೇಗೆ ನಾಶವಾಗುತ್ತೆ ಮತ್ತು ಕೊನೆಗೆ ಶಾಶ್ವತ ವಿಶ್ರಾಂತಿ ಹೇಗೆ ಸ್ಥಾಪನೆಯಾಗುತ್ತೆ ಅನ್ನೋವರೆಗಿನ ಒಂದು ಮಹತ್ತರವಾದ ದೈವಿಕ ಯೋಜನೆಯನ್ನು ನೋಡಿದೆವೆ. ಸಾರಾಂಶದಲ್ಲಿ ಹೇಳೋದಾದರೆ, ಈ ಇಡೀ ಬ್ರಹ್ಮಾಂಡದ ಅಸ್ತಿತ್ವದ ಉದ್ದೇಶವೇ ದೇವರು ತಮಗೆ ಸಮಾನವಾದ ಸ್ವ-ಇಚ್ಛೆಯಿಂದ ಮತ್ತು ಸಂಪೂರ್ಣವಾಗಿ ತಮ್ಮನ್ನು ಪ್ರೀತಿಸಬಲ್ಲ ಜೀವಿಗಳನ್ನ, ಅಂದ್ರೆ ಮನುಷ್ಯರು ಮತ್ತು ದೇವದೂತರನ್ನ ಸೃಷ್ಟಿಸುವುದು ಉಂಟಾಯಿತು. ಹೌದು, ಇದು ಕೇವಲ ಸೃಷ್ಟಿಯ ಕಥೆಯಲ್ಲ, ಇದೊಂದು ದೈವಿಕ ಪ್ರೇಮ ಕಥೆಯ ತರಹ ಇದೆ. ಅತ್ಯಲ್ಪವಾದ ಕಾಲದೇಶಕ್ಕೆ ದೈವಿಕ ನೋವು ಮತ್ತು ತ್ಯಾಗದ ಮೂಲಕ ಒಂದು ಮಹಾನ್ ಮೌಲ್ಯವನ್ನ ತಂದುಕೊಟ್ಟು ಅದನ್ನ ದೇವರ ಪ್ರೀತಿಯ ಪೂರ್ಣತೆಗೆ ತಲುಪಿಸುವ ಪ್ರಯತ್ನ ಇದು. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಆಲೋಚನೆಯೊಂದಿಗೆ ಮುಗಿಸೋಣ. ಈ ಮೂಲಗಳ ಪ್ರಕಾರ ಕಾಲದೇಶವು ತನ್ನಷ್ಟಕ್ಕೆ ತಾನೇ ದೇವರ ಪ್ರೀತಿಯನ್ನು ಪಡೆಯುವಷ್ಟು ಯೋಗ್ಯವಲ್ಲ. ದೇವರು ತಮ್ಮ ನೋವನ್ನು ಅದರಲ್ಲಿರಿಸಿದಾಗ ಶಿಲುಬೆಯಂತಹ ಘಟನೆಯ ಮೂಲಕ ಅದಕ್ಕೆ ಮೌಲ್ಯ ಬರುತ್ತೆ. ಹಾಗಾದ್ರೆ ದೈವಿಕ ಪ್ರೀತಿಗೆ ಪಾತ್ರವಾಗಲು ನೋವು ಒಂದು ಅನಿವಾರ್ಯ ಅಂಶವೇ? ಇದು ಮೌಲ್ಯ ಮತ್ತು ಪ್ರೀತಿಯ ಸ್ವರೂಪದ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡುತ್ತೆ? ಇದರ ಬಗ್ಗೆ ಆಲೋಚಿಸಿ.